ಈಗಾಗಲೇ ಸರ್ಕಾರ ಹಣ ಕೊಟ್ಟಿದೆ. ಯು ಟಿ ಖಾದರ್ ಹೇಳ್ತಾ ಇದ್ರು, ಪ್ರಶಾಂತ್ ಪೂಜಾರಿ ಮರ್ಡರ್ ಅಂತ ಆದಂಥ ಸಂದರ್ಭದಲ್ಲಿ ಯು ಟಿ ಖಾದರ್ ಸಹಿತ ತುಂಬ ಜನ ಹೇಳ್ತಾ ಇದ್ರು, ನಾವು ಯಾರ ಮನೆಗೆ ಹೋಗುದಿಲ್ಲ, ತೊಂದರೆ ಇಲ್ಲ, ಸುಭಾಷ್ ಶೆಟ್ಟಿ ಮನೆಗೆ ನೀವು ಕಾಂಗ್ರೆಸ್ನವರು ಯಾರು ಬಾರದಿದ್ರೆ ಏನು ತೊಂದರೆ ಇಲ್ಲ, ಅದಕ್ಕೆ ನಾವೇನು ನಿಮ್ಮನ್ನು ಬನ್ನಿ 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 ಅಂತ ನಾವು ಯಾರು ಒತ್ತಾಯ ಮಾಡಲಿಲ್ಲ, ಅವರ ಮನೆಯವರು ಕೂಡ ಒತ್ತಾಯ ಮಾಡಲಿಲ್ಲ, ನೀವು ಬನ್ನಿ ಅಂತ ಒತ್ತಾಯ ಮಾಡಲಿಲ್ಲ, ತೊಂದರೆ ಇಲ್ಲ, ನಿಮಗೆ ಒಂದು ಸರ್ಕಾರ ನಡೆಸುವವರಿಗೆ ಎಲ್ಲರನ್ನ ಸಮಾನವಾಗಿ ನೋಡಬೇಕು ಅಂತ ಮನಸ್ಸಿಲ್ಲದಿದ್ದರೆ ಏನು ತೊಂದರೆ ಇಲ್ಲ. ಆದರೆ ನೀವು ಪ್ರಶಾಂತ್ ಪೂಜಾರಿ ಕೇಸಲ್ಲಿ ಕೂಡ ಇದನ್ನೇ ಮಾಡಿದಿರಿ. ಆದರೆ ಫಾಜಿಲ್ ಮನೆಗೆ ನೀವು ಹೋಗ್ಲಿಲ್ವಾ? ಫಾಜಿಲ್ ಮನೆಗೆ ಹೋಗಿ ಹಣ ಕೊಡ್ಲಿಲ್ವಾ? 25 ಲಕ್ಷ ಕೊಡ್ಲಿಲ್ವಾ? ಅದೇ 25 ಲಕ್ಷದಲ್ಲಿ ಈ ಮರ್ಡರ್ ಮಾಡಿಸ್ಲಿಕ್ಕೆ ನೀವೇನಾದರೂ ಸಹಕಾರ ಅವರಿಗೆ ಮಾಡಿದ್ದೀರಾ? ಅದೇ ಆದಿಲ್ ಈ ಸಲ ಈ ಸುಪಾರಿ ಕೊಡಬೇಕಿದ್ರೆ ಖಂಡಿತವಾಗಿ ಆ ಹಣವನ್ನೇ ಉಪಯೋಗ ಮಾಡಿದ್ದಾರೆ ಅಂತ ಈಗ ನಮಗೆ ಎಲ್ರಿಗೂ ಬರುವಂಥ ಸಂದೇಹ, ಸ್ವಾಭಾವಿಕವಾದ ಒಂದು ಸಂದೇಹ ಬರ್ತಾ ಇದೆ. ಒಟ್ಟು ಈ ಒಂದು ಪ್ರಕರಣದಲ್ಲಿ ಒಟ್ಟು ಈ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ಬೇರೆ ಬೇರೆ ಹೇಳಿಕೆಯನ್ನು, ಬೇರೆ ಬೇರೆ ರೀತಿಯ ನಾಟಕವನ್ನು ಮಾಡುವಂಥ ಕೆಲಸ ನಿರಂತರವಾಗಿ ಆಗಿದೆ. ನಮ್ಮದು ಒಂದೇ ಇರುವಂಥದ್ದು, ಕೇವಲ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಪೊಲೀಸ್ ಇಲಾಖೆಗೆ ಈ ರೀತಿಯ ಒತ್ತಡ ಹಾಕುವಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಂದ ಹಿಡಿದು ವಿಶೇಷವಾಗಿ ಯು ಟಿ ಖಾದರ್ ಅವರು ಯಾಕೆ ಈಗ ಮಾತಾಡ್ತಾ ಇಲ್ಲ? ಆ 2 ಸ್ಟೇಟ್ಮೆಂಟ್ ಬಿಟ್ಟು ಮತ್ತೆ ಮಾತಾಡಲಿಕ್ಕೆ ಅವರಿಗೆ ಧೈರ್ಯ ಇಲ್ವಾ? ಅವರಿಗೆ ಯಾಕೆ ಧೈರ್ಯ ಇಲ್ಲ? ಅವರೇ ಹಿಂದುಗಡೆ ನಿಂತು ಇದನ್ನೆಲ್ಲ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತ ನಮಗೆ ಅರ್ಥ ಆಗಿದೆ. ಯು ಟಿ ಖಾದರ್ ಅವರು ಪೂರ್ಣ ಪ್ರಮಾಣದಲ್ಲಿ ಅವರಿದ್ದಾರೆ. ಯು ಟಿ ಖಾದರ್ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿರುವ ತನಕ ಇದು ನ್ಯಾಯೋಚಿತವಾಗಿ ತನಿಖೆ ಆಗ್ತದೆ ಅಂತ ಯಾರಿಗೂ ಭರವಸೆ ಇಲ್ಲ. ಅವರಿಗೆ ಪ್ರಭಾವ ಬೀರುವಂಥ ಶಕ್ತಿ ಇದೆ. ಅವರ ಅಧಿಕಾರವನ್ನು ಈ ಒಂದು ಹತ್ಯೆ ಪ್ರಕರಣದಲ್ಲಿ ಪೂರ್ಣವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕಿದ್ರೆ ಅವರು ಒಂದು ರಾಜೀನಾಮೆ ಕೊಡಬೇಕು, ಕಾನೂನಾತ್ಮಕ ಇಲ್ಲದಿದ್ದರೆ ರಾಜ್ಯಪಾಲರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಒತ್ತಾಯವನ್ನು ಇವತ್ತು ಮಾಡ್ತಾ ಇದ್ದೇವೆ.